ಗೈಸ್ 2030 ಮನೆನ ನಿಮಗೆ ತೋರ್ಸಕ್ಕೆ ಬಂದಿದ್ದೀನಿ. ಯಾರಾದರೂ ಹೇಳ್ತಾರಾ ಇದು 2030 ಕಟ್ಟಿರೋ ಅಂತ? ಒಳ್ಳೆ ನೋಡೋಕೆ ಹೋದ್ರೆ 30-40 ಕಟ್ಟಿರೋ ಥರ ಬಂದಿದೆ. ಸೊ ಇದು ಬಂದ್ಬಿಟ್ಟು 2030 ಆಗಿರುತ್ತೆ. ಈಸ್ಟ್ ಫೇಸ್ ಆಗಿರುತ್ತೆ, ಈಸ್ಟ್ ಮೇನ್ ಡೋರ್ ಆಗಿರುತ್ತೆ. ಮುಂದ್ಗಡೆ ರೋಡ್ ಬಂದರೆ ನಿಮಗೆ 30 ಫೀಟ್ ರೋಡ್ ಕೊಟ್ಟಿದ್ದಾರೆ. ರೋಡ್ ಲೆವೆಲಿಂದ ನಿಮಗೆ 2 ಅಡಿ ಹೈಟ್ ಮಾಡಿದ್ದಾರೆ. ಸೂಪರ್ ಆಗಿದೆ. ಮನೆ ಮಾತ್ರ ಒಳಗಡೆ ಹಿಂಗೆ ಬಂದಿದೆ ಅಂತ ಹೇಳಿದ್ರೆ ಅನ್ಸೋದೇ ಇಲ್ಲ ಇದು 2030 ಕಟ್ಟಿದ್ದಾರೆ ಅಂತ. ಫ್ರಂಟ್ ಫಸ್ಟ್ ನಾನು ಎಲಿವೇಶನಿಂದ ಹೋಗ್ಬಿಡ್ತೀನಿ ನಿಮಗೆ ಯಾವ ಥರ ಬಂದಿದೆ ಅಂತ. ಫ್ರಂಟ್ ಎಲಿವೇಶನ್ ನೋಡ್ಬೋದು, ತುಂಬಾ ಪ್ಲಾನಿಂಗ್ ಆಗಿ ನಿಮಗೆ ಕಟ್ಟಿರೋವಂಥದ್ದು. ಎಲ್ಲೂ ಕೂಡ ನಿಮಗೆ ಜಾಗನ ವೇಸ್ಟ್ ಮಾಡಿಲ್ಲ. ಮೇನ್ ಇಂಪಾರ್ಟೆಂಟು, ಎಲ್ಲೂ ನಿಮಗೆ ಜಾಗ ವೇಸ್ಟ್ ಮಾಡಿಲ್ಲ. ತುಂಬ ಡೀಸೆಂಟಾಗಿ ಸ್ವಂತ ಮನೆ ನೀವು ಹೇಗೆ ಕಟ್ತೀರಾ ಅದೇ ಥರದಲ್ಲಿ ಕಟ್ಟಿರೋಂಥ ಈ ಒಂದು ಮನೆಗೆ ಏನೇನಿದೆ, ಏನೇನೆಲ್ಲ ಬಂದಿದೆ ಪ್ರತಿಯೊಂದು ನಿಮಗೆ ಇಂಟರ್ನೆಟ್ ಕನೆಕ್ಷನ್ ಆಗಿರಲಿ, ಇದು CC ಕ್ಯಾಮ್ರಾ ಪಾಯಿಂಟ್ ಆಗಿರಲಿ, ಇಲ್ಲೊಂದು ಕೊಟ್ಟಿದ್ದಾರೆ, ಅಲ್ಲೊಂದು ಪಾಯಿಂಟ್ ಕೊಟ್ಟಿದ್ದಾರೆ. ಮನೆಗೆ ಏನಾದರೂ ಹೆಸರು ಹಾಕಬೇಕು ಅಂತ ಬಂದಾಗ ಇಲ್ಲೂ ಕೂಡ ನಿಮಗೆ ಲೈಟಿಂಗ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಫ್ರಂಟ್ ನಿಮಗೆ ಕ್ಲಾಡಿಂಗು ಗ್ರ್ಯಾಂಟ್ ಕೊಟ್ಟಿದ್ದಾರೆ. ಮೇನು ಕಂಪ್ಲೀಟ್ ಇಲ್ಲಿ ನೋಡ್ತಿರ್ಬೋದು MS ಅಲ್ಲಿ ಗೇಟ್ ಕೊಟ್ಟಿದ್ದಾರೆ. ಸೇಫ್ಟಿ ಪ್ರೊವೈಡ್ನ ಮಾಡಿದ್ದಾರೆ. ಒಳಗಡೆ ಹೋಗ್ಬಿಡೋಣ. ಹಾಗೆಯೇ ಒಳಗಡೆ ಬಂದರೆ ಯೂಜ್ ಪಾರ್ಕಿಂಗ್ ಬರುತ್ತೆ ನಿಮಗೆ. ಅರೌಂಡ್ ನಿಮಗೆ 3 ಕಾರ್ ಪಾರ್ಕಿಂಗ್ ಮಾಡ್ಕೋಬೋದು, 2-3 ಬೈಕ್ನ ಪಾರ್ಕಿಂಗ್ ಮಾಡ್ಬೋದು. ಇನ್ನೊಂದು ಇಲ್ಲಿ ಸಮ್ ಟ್ಯಾಂಕ್ ಕೂಡ 10,000 ಕೆಪಾಸಿಟಿ ಸಮ್ ಟ್ಯಾಂಕ್ ಬರ್ತಾ ಇದೆ. ಪ್ಲಸ್ಸು ನಿಮಗೆ ಬೋರ್ ಆಪ್ಷನ್ ಕೂಡ ಬಂದಿದೆ ವೀಕ್ಷಕರೇ. 1200 ಅಡಿ ನಿಮಗೆ ಬೋರ್ನ ಹಾಕ್ಸಿರೋದು. ಇನ್ನೊಂದು ಏನಂದರೆ ಕಾವೇರಿ ಲೈನ್ ಕೂಡ ಬಂದಿದೆ. ರಿಜಿಸ್ಟ್ರೇಷನ್ಗೆ ರೆಡಿ ಇದೆ, ಅದು ನಾನು ಹೇಳ್ಬಿಡ್ತೀನಿ ನಿಮಗೆ. ರೈಟ್ ಟು ರಿಜಿಸ್ಟ್ರೇಷನ್ ಅಂತ ಹೇಳ್ಬೋದು. ಪ್ಲಸ್ಸು ಪಾರ್ಕಿಂಗಲ್ಲಿ ನಿಮಗೆ ಒಂದು ಟಾಯ್ಲೆಟ್ ಆಪ್ಷನ್ ಕೊಟ್ಟಿದ್ದಾರೆ. ಎಮರ್ಜೆನ್ಸಿ ಯಾರು ಗೆಸ್ಟ್ ಬಂದ್ರೂ ಅರ್ಜೆಂಟು ಮೇಲ್ಗಡೆ ಹೋಗೋಕ್ಕಾಗಲ್ಲ ಅಂತ ಬಂದಾಗ ಕೆಳಗಡೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಅಲ್ಲೊಂದು ಒಂಚೂರು ಸ್ಮಾಲಾಗಿ ಒಂದು ವಾರ್ಡ್ರೋಬ್ ಆಪ್ಷನ್ ಕೊಟ್ಟಿದ್ದಾರೆ. ಯಾರಾದರೂ ಪಾರ್ಕಿಂಗಲ್ಲಿ POP ಮಾಡೋದು ನೋಡಿದ್ದೀರಾ? ನಾನು ಆಗಲೇ ಹೇಳಿದೆ ನಿಮಗೆ, ಸ್ವಂತ ಮನೆ ನೀವು ಹೇಗೆ ಕಟ್ತೀರಾ ಅದೇ ಥರದಲ್ಲಿ ಕಟ್ಟಿರೋವಂಥ ಈ ಮನೆ 2030 ಮನೆ ಆಗಿರುತ್ತೆ. ಲೊಕೇಶನ್ ಬಂದುಬಿಟ್ಟು ಇದು ಬನಶಂಕರಿ 6 ಸ್ಟೇಜು 4th ಬ್ಲಾಕ್ನಲ್ಲಿ ಲೊಕೇಟ್ ಆಗಿರುವಂಥದ್ದು. BDA ಪ್ರಾಪರ್ಟಿ ಇದು. ಪ್ಲಸ್ ಈ ಖಾತೆ ಕೂಡ ಆಗಿದೆ, ರಿಜಿಸ್ಟ್ರೇಷನ್ಗೆ ರೆಡಿ ಇದೆ. ಓಕೆ, ಇಲ್ಲಿ ನೋಡ್ತಿರ್ಬೋದು ಸಿಲಿಂಡರ್ ಪಾಯಿಂಟ್ ಕೊಟ್ಟಿದ್ದಾರೆ. ಏನಾದರೂ ಆಪ್ಷನ್ ಕೊಟ್ಟು ಇಟ್ಕೋಬೋದು. ಮತ್ತು ಮೇನ್ ಇಂಪಾರ್ಟೆಂಟು ಬಿಡ್ತು ನೋಡಿ, 4 ಫೀಟ್ ಬಿಡ್ತು ಕೊಟ್ಟಿದ್ದಾರೆ. ಸ್ಟೇರ್ ಕೇಸು ತುಂಬ ಚೆನ್ನಾಗಿದೆ. ತುಂಬ ಜನ 3 ಅಡಿ ಕೊಟ್ಬಿಡ್ತಾರೆ ಸ್ಪೇಸ್ನ ಕಮ್ಮಿ ಮಾಡಬೇಕು ಅಂತ. ಆ ಥರ ಎಲ್ಲೂ ನಿಮಗೆ ಮಾಡಿಲ್ಲ, ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದು ಇಲ್ಲಿ ನೋಡ್ಬೋದು ವೆಟ್ರಿಫೈಡ್ ಟೈಲ್ಸ್ ಕೂಡ ಯೂಸ್ ಮಾಡಿದ್ದಾರೆ ಕ್ಲಾಡಿಂಗ್ಗೆ. ಇವಾಗೆಲ್ಲ ಟ್ರೆಂಡು ವೆಟ್ರಿಫೈಡ್ ಟೈಲ್ಸ್ನ ಯೂಸ್ ಮಾಡುವಂಥದ್ದು. ಪ್ಲಸ್ಸು ಎಲ್ಲನೂ ಅಷ್ಟೇ ಮೇನ್ ಡೋರು, ಪೂಜಾ ಡೋರು ಮತ್ತು ವಿಂಡೋಸ್ ಎಲ್ಲನೂ ನಿಮಗೆ ಟೀಕ್ ಯೂಸ್ ಮಾಡಿದ್ದಾರೆ. ಟಫನ್ ಗ್ಲಾಸ್ನ ಯೂಸ್ ಮಾಡಿದ್ದಾರೆ. ಪ್ಲಸ್ಸು ಡಿಸೈನ್ ಆಪ್ಷನ್ ಇದೆ. ಫ್ರಂಟ್ ಎಲಿವೇಷನಲ್ಲಿ ನಿಮಗೆ ಗ್ಲಾಸು ಪ್ಲಸ್ SSL ಯೂಸ್ ಮಾಡಿದ್ದಾರೆ. ಇನ್ನೊಂದು WPC ಪ್ಯಾನೆಲ್ ಯೂಸ್ ಮಾಡಿದ್ದಾರೆ. ಸಾಕಷ್ಟು ಜನ ಇವಾಗೆಲ್ಲ ಇದೆಲ್ಲ ಮಾಡಿಸ್ತಾರೆ, ಯಾಕಂದರೆ ಮನೆ ಒಂದ್ಸಲಿ ಕಟ್ತೀವಿ ಅಂತ ಬಂದಾಗ ತುಂಬ ಚೆನ್ನಾಗಿರುತ್ತೆ. ಒಂದು ನಿಮಿಷ ನಾನು ಮೇನ್ ಡೋರ್ ತೋರಿಸ್ಬಿಡ್ತೀನಿ. ಮೇನ್ ಡೋರ್ ನೋಡ್ಬೋದು ಕಂಪ್ಲೀಟು ಟೀಕ್ ಡೋರ್ ಆಗಿರುತ್ತೆ. ಬರ್ಮಾ ಟೀಕ್ ವುಡ್ ಬರುತ್ತೆ ನಿಮಗೆ. ಒಳಗಡೆ ಬಂದರೆ ಯೂಜ್ ಲಿವಿಂಗ್ ರೂಮ್ ಬಂದುಬಿಡುತ್ತೆ. ಮೇಲ್ಗಡೆ ಪ್ಲಸ್ಸು ಇಂಪಾರ್ಟೆಂಟ್ ನೋಡಿಬಿಡಿ, ತುಂಬಾ ಎಲಿಗೆಂಟಾಗಿ, ತುಂಬ ಡೀಸೆಂಟಾಗಿ, ತುಂಬ ಚೆನ್ನಾಗಿ ಬಂದಿದೆ. POP ಸೆಕ್ಷನ್ ಮಾಡಿದ್ದಾರೆ. ಪ್ಲಸ್ ಒಂದು ಜೂಲಾ ಥರ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಲೈಟಿಂಗ್ ಆಪ್ಷನ್ ಕೊಟ್ಟಿದ್ದಾರೆ. ಫ್ಯಾನ್ ಫಿಟ್ಟಿಂಗ್ ಕೂಡ ಮಾಡಿದ್ದಾರೆ. ಇನ್ನೊಂದು ನೆಕ್ಸ್ಟ್ ಬರೋಂದರೆ ಫ್ರಂಟಲ್ಲಿ ನಿಮಗೆ ಒಂದು TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ತುಂಬ ಡೀಸೆಂಟಾಗಿ ಮಾಡಿದ್ದಾರೆ. ತುಂಬ ಜಾಸ್ತಿ ಗ್ರ್ಯಾಂಡ್ ಥರ ಮಾಡಿಲ್ಲ, ತುಂಬ ಡೀಸೆಂಟಾಗಿ ಮಾಡಿದ್ದಾರೆ. ಪ್ಲಸ್ ನಿಮಗೆ ಸ್ಟೋರೇಜ್ ಆಪ್ಷನ್ಗಳು ಸಿಗುತ್ತೆ. ಅಲ್ಲಲ್ಲಿ ನೀವು ನೋಡ್ಬೋದು ಸ್ಟೋರೇಜ್ ಆಪ್ಷನ್ಗಳು ಸಿಗುತ್ತೆ. ಕೆಳಗಡೆ ಡ್ರಾಯರ್ ಪಾಯಿಂಟ್ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಸ್ವಿಚ್ ಬಾಕ್ಸ್ ಪ್ರೊವಿಷನ್ ಕೊಟ್ಟಿದ್ದಾರೆ. ವಿಂಡೋ ಟೀಕ್ ವುಡ್ ಬರುತ್ತೆ. ನೆಕ್ಸ್ಟ್ ಬರೋದಾದರೆ ನಾವು ಕಿಚನ್ ಬರ್ಬೋದು. ಕಿಚನ್ ನೋಡ್ತಿರ್ಬೋದು ಎಲ್ಲನೂ ಅಷ್ಟೇ ನಿಮಗೆ ತುಂಬ ದೊಡ್ಡದಾಗಿ ಬರೋಲ್ಲ, ಒಂದು 3-4 ಜನ ನಿಂತ್ಕೋಬೋದು. ಓಕೆ, ಇಲ್ಲಿ ನೋಡ್ಬೋದು ಡ್ರೈಯರ್ ಎಲ್ಲ ಬಂದಿದೆ, ಎಲ್ಲ ರೆಡಿ ಇದೆ. ಓಕೆ, ಪ್ಲಸ್ಸು ಇಲ್ಲೂ ಅಷ್ಟೇ ನಿಮಗೆ ಡ್ರೈಯರ್ ಯೂಸ್ ಮಾಡಿದ್ದಾರೆ. ಸ್ಟೋರೇಜ್ ಆಪ್ಷನ್ ಇದೆ. ಮೇಲ್ಗಡೆನೂ ಕೂಡ ಸ್ಟೋರೇಜ್ ಆಪ್ಷನ್ ಕೊಟ್ಟಿದ್ದಾರೆ. ನೀವು ಇಲ್ಲೇನಾದರೂ ಫ್ರಿಜ್ ಆಪ್ಷನ್ ಏನಾದರೂ ಇಟ್ಕೋಬೋದು. ಫ್ರಿಜ್ ಇಲ್ಲ ಅಂದ್ರೆ, ಯಾಕಂದರೆ ಇಲ್ಲೂ ಡ್ರೈಯರ್ ಕೊಟ್ಟಿರೋದ್ರಿಂದ ಫ್ರಿಜ್ ಹಾಕೋಕ್ಕಾಗಲ್ಲ ಅಂದ್ಕೊತೀನಿ. ಪ್ಲಸ್ ಏನಂದರೆ ಇಲ್ಲಿ ಸ್ಟೇರ್ ಕೇಸ್ ಬಂದುಬಿಟ್ಟಿದೆ, ಅದೊಂದು ಸ್ವಲ್ಪ ಇದಾಗುತ್ತೆ ನಿಮಗೆ. ಸ್ಟೇರ್ ಕೇಸ್ ಬಂದಿರೋದ್ರಿಂದ ನಿಮಗೆ ಸ್ವಲ್ಪ ಇಲ್ಲಿ ಒಂಚೂರು ಹುಷಾರಾಗಿ ನೋಡ್ಕೋಬೇಕಾಗುತ್ತೆ. ಓಕೆ, ಹಾಲ್ ಆಯಿತು, ಕಿಚನ್ ಆಯಿತು. ನೀವು TV ಕ್ಯಾಬಿನೆಟ್ ಏನು ನೋಡ್ತಾ ಇದ್ದೀರಾ, ಇದ್ರ ಹಿಂದ್ಗಡೆನೇ ನಿಮಗೆ ಒಂದು ಟಾಯ್ಲೆಟ್ ಆಪ್ಷನ್ ಕೊಟ್ಟಿದ್ದಾರೆ. ಫಸ್ಟ್ ಫ್ಲೋರಲ್ಲಿ ನಿಮಗೆ ನಾವು ತೋರಿಸ್ತಾ ಇರೋವಂಥದ್ದು ಟಾಯ್ಲೆಟ್ ಆಪ್ಷನ್ ಕೊಟ್ಟಿದ್ದಾರೆ. ಎಲ್ಲರೂ ಬರ್ತಾರೆ, ಏಜ್ ಪರ್ಸನ್ಗಳು ಇರ್ತಾರೆ, ಎಲ್ಲದಕ್ಕೂ ಟಾಯ್ಲೆಟ್ ಮೇಲ್ಗಡೆ ಹೋಗೋಕ್ಕಲ್ಲ, ಅದಕ್ಕೆ ಹಾಲಲ್ಲಿ ಒಂದು ಟಾಯ್ಲೆಟ್ ಇರಲಿ ಅಂದ್ಬಿಟ್ಟು ಒಂದು ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ದೇವ್ರ ಮನೆ ಬರುತ್ತೆ, ಅಲ್ಲೆಲ್ಲ ವಾರ್ಡ್ರೋಬ್ ಬರುತ್ತೆ. ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ಇಲ್ಲಿ ನೋಡ್ರು ವೈಟ್ ಆ್ಯಂಡ್ ಗೋಲ್ಡ್ ಕಲರಲ್ಲಿ ಕೊಟ್ಟಿದ್ದಾರೆ. ಮೇಲ್ಗಡೆನೂ ಅಷ್ಟೇ ವುಡನ್ ಸ್ಟ್ರಕ್ಚರಲ್ಲಿ ಒಂದು ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲಿ ಮತ್ತು ಟೀಕ್ ವುಡ್ ಜೊತೆ ಪ್ಲಸ್ ಗ್ಲಾಸ್ ಸೆಕ್ಷನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದುಬಿಡಿ. ಸೊ ಇನ್ಸೈಡ್ ನೀವು ಸ್ಟೇರ್ ಕೇಸ್ ಬಂದರೆ 3 ಅಡಿ ಕೊಟ್ಟಿದ್ದಾರೆ. ಪ್ಲಸ್ಸು SSL ರೈಲಿಂಗ್ಸ್ ಕೊಟ್ಟಿದ್ದಾರೆ. ಬನ್ನಿ, ಇದು ಫಸ್ಟ್ ಫ್ಲೋರ್ ಆಗಿತ್ತು. ಮತ್ತು ಕೆಳಗಡೆ ನೋಡ್ತಿರ್ಬೋದು 30 mm ಗ್ರಾನೈಟ್ನ ಯೂಸ್ ಮಾಡಿ ಥಿಕ್ನೆಸ್ಸಲ್ಲಿ ಮಾಡಿದ್ದಾರೆ. ಫ್ರಂಟ್ ಒಳಗಡೆ ಬರ್ತಿದ್ದಾಗೆ ಒಂದು ನಿಮಗೆ ವಾರ್ಡ್ರೋಬ್ ಸೆಕ್ಷನ್ ಸಿಕ್ಬಿಡುತ್ತೆ. ಸೊ ಇದು 1 ಕೋಟ್ ಪೇಂಟ್ ಕೂಡ ಮಾಡಿಕೊಡ್ತಾರೆ ವೀಕ್ಷಕರೇ, ನೀವೇನಾದರೂ ಬುಕ್ಕಿಂಗ್ ಆಯಿತು ಅಂತ ಹೇಳಿದ್ರೆ. ವಾರ್ಡ್ರೋಬ್ ಆಪ್ಷನ್ ಬಂದಿದೆ. ಇದು ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮು. ಮಾಸ್ಟರ್ ಬೆಡ್ರೂಮಲ್ಲಿ ಆಲ್ರೆಡಿ ಕಾರ್ಡ್ ಕೂಡ ಕೊಟ್ಬಿಟ್ಟಿದ್ದಾರೆ.
ಕಾರ್ಡ್ ಜೊತೆ ನೀವು ಇದೊಂದು ಇಲ್ಲಿ ಸ್ಟೋರೇಜ್ ಆಪ್ಷನ್ ಇದೆ. ಈ ಮನೇನ ತೊಗೊಳ್ಳೋರು ಕಾರ್ಡ್ ತೊಗೋಬೇಕು ಅನ್ನೋದೇ ಇಲ್ಲ. ಸೊ ಕಾರ್ಟ್ ಆಪ್ಷನ್ ಕೊಟ್ಟಿದ್ದಾರೆ, ಯಾಕಂದರೆ ಇದು ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ ಕಾರ್ಟ್ ಆಪ್ಷನ್ ಕೊಟ್ಟಿದ್ದಾರೆ. ಇವಾಗೆಲ್ಲ ತುಂಬ ಜನ ಕೊಡ್ತಾರೆ. ಮೇಲ್ಗಡೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಸ್ಟೋರೇಜನ್ನು ಇಟ್ಕೋಬೋದು. ಮೇಲ್ಗಡೆ POP ಕೊಟ್ಟಿದ್ದಾರೆ. ಫ್ಯಾನ್ ಫಿಟ್ಟಿಂಗು ನಾನು ಆಗಲೇ ಹೇಳಿದೆ, ಫ್ಯಾನ್ ಫಿಟ್ಟಿಂಗ್ ಕೂಡ ಮಾಡಿಬಿಟ್ಟಿದ್ದಾರೆ. ತೊಗೋಬೇಕು ಅನ್ನೋದು ಆಪ್ಷನ್ನೇ ಇಲ್ಲ. ಇಲ್ಲಿ ನಿಮಗೆ ಡಾರ್ಕ್ ಲ್ಯಾಮಿನೇಟಿಂಗ್ ಶೀಟಲ್ಲಿ ನಿಮಗೆ ಸ್ಲೈಡಿಂಗ್ ವಿಂಡೋ ಕೊಟ್ಟಿದ್ದಾರೆ, ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ, ಪ್ಲಸ್ಸು ಡ್ರೆಸ್ಸಿಂಗ್ ಟೇಬಲು ಕೊಟ್ಬಿಟ್ಟಿದ್ದಾರೆ. ಅಟ್ಯಾಚ್ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ. ಹಿಂದ್ಗಡೆ ಸ್ಪೇಸ್ ಇರುತ್ತೆ. ವಿಂಡೋಸ್ ಕೂಡ ಟೀ ಕುಡ್ ಬರುತ್ತೆ. ಇಲ್ಲೊಂದು TV ಕ್ಯಾಬಿನೆಟ್ ಬರುತ್ತೆ. ಮಾಸ್ಟರ್ ಬೆಡ್ರೂಮ್ ಕೂಡ ನೋಡ್ತಿರ್ಬೋದು. ಇದಕ್ಕೆ ನಿಮಗೆ ಪ್ಲಸ್ಸು ಅಟ್ಯಾಚ್ ಟಾಯ್ಲೆಟ್ ಆಪ್ಷನ್ ಬರುತ್ತೆ. ಫಿಟ್ಟಿಂಗ್ಸ್ ಎಲ್ಲ ನಿಮಗೆ ಜಾಗ್ವಾರ್ ಫಿಟ್ಟಿಂಗ್ಸ್ ಮಾಡಿಕೊಡ್ತಾರೆ. ಸೊ ಯಾವಾಗ ನೀವು ಅಡ್ವಾನ್ಸ್ ಕೊಟ್ಟು ನಾವು ತೊಗೊತೀವಿ ಅಂತ ಬಂದಾಗ ಮಾಡಿಕೊಡ್ತಾರೆ. ಇನ್ನೊಂದು ಎಲ್ಲ ರೂಮ್ಗೂ ನಿಮಗೆ ಲ್ಯಾಮಿನೇಟ್ ಡೋರ್ ಕೊಟ್ಟಿದ್ದಾರೆ. ಬನ್ನಿ, ಇದು ಫಸ್ಟ್ ರೂಮ್ ಆಯಿತು. ಸೆಕೆಂಡ್ನೇದು ಇದು ಇನ್ನೊಂದು ರೂಮ್ ಬರುತ್ತೆ. ಸೇಮು ನಿಮಗೆ ವಾರ್ಡ್ರೋಬ್ ಎಲ್ಲ ಬರುತ್ತೆ, ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ, ಸ್ಲೈಡಿಂಗ್ ವಿಂಡೋ ಬರುತ್ತೆ, ಮೇಲ್ಗಡೆ ವಾರ್ಡ್ರೋಬ್ ಬರುತ್ತೆ. ಇದ್ರ ಮೇಲ್ಗಡೆ POP ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಪ್ಲಸ್ಸು ಎಲ್ಲ ರೂಮ್ಗೂ ನೋಡ್ಬೋದು, ಹಾಲಲ್ಲಿ ನೋಡ್ಬೋದು. ಫ್ಯಾನ್ ಫಿಟ್ಟಿಂಗ್ ಕೊಟ್ಬಿಟ್ಟಿದ್ದಾರೆ ನೋಡಿ. ಇದೊಂದು ಸ್ವಲ್ಪ ಇನ್ನೊಂದು ಚೆನ್ನಾಗಿಲ್ಲ ಅಂದ್ಬಿಟ್ಟು ಇದು ಕೊಟ್ಟಿದ್ದಾರೆ. ಈ ರೂಮಿಗೂ ಅಷ್ಟೇ ನಿಮಗೆ ಅಟ್ಯಾಚ್ ಟಾಯ್ಲೆಟ್ ಆಪ್ಷನ್ ಬಂದಿದೆ. ಇನ್ನೊಂದು ಏನಂದರೆ ಈ ರೂಮಿಗೆ ಬಾಲ್ಕನಿ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ತುಂಬ ದೊಡ್ಡದಾಗಿ ಕೊಟ್ಟಿಲ್ಲ, ಸ್ಮಾಲಾಗಿ ಇಬ್ಬರು ಆರಾಮಾಗಿ ನಿಂತ್ಕೋಬೋದು. ಆ ಥರ ಒಂದು ಬಾಲ್ಕನಿ ಆಪ್ಷನ್ ಕೊಟ್ಟಿದ್ದಾರೆ. ಸುತ್ತಮುತ್ತ ನೋಡೋದಾದ್ರೆ ನೀವು ಕಂಪ್ಲೀಟ್ ಎಲ್ಲ ಮನೆಗಳಿದೆ. ಯಾವುದು ಭಯ ಬೇಡ. ನಿಮ್ಮ ಮನೇಲಿ ಏಜ್ ಪರ್ಸನ್ ಇರ್ತಾರೆ, ನಾವು ತುಂಬ ದೂರ ಟ್ರಾವೆಲ್ ಮಾಡ್ತೀವಿ, ಮನೆಗೆ ಬರೋದು ತುಂಬ ಲೇಟ್ ಆಗುತ್ತೆ, ಭಯ ಪಡುವಂಥ ಅವಶ್ಯಕತೆ ಇಲ್ಲ ವೀಕ್ಷಕರೇ. ಎಲ್ಲರೂ ಅಕ್ಕಪಕ್ಕದಲ್ಲಿ ಸುಮಾರು ಮನೆಗಳಿದೆ. ಯಾಕಂದರೆ ಇದು BDA ಲೇಔಟ್ ಆಗಿರೋದ್ರಿಂದ ಸುತ್ತಮುತ್ತ ಇಷ್ಟೊಂದು ಮನೆಗಳು ಆಗಿರುತ್ತೆ. ಬನ್ನಿ, ಇದು ಸೆಕೆಂಡ್ ಫ್ಲೋರ್ ಆಗಿರುತ್ತೆ. ಇನ್ನು ನಾವು ಥರ್ಡ್ ಫ್ಲೋರ್ಗೆ ಹೋದರೆ 2 ರೂಮ್ ತೋರಿಸಾಯಿತು. ಯಾಕಂದರೆ ಇದು 4 BHK ಡೂಪ್ಲೆಕ್ಸ್ ಮನೆ ಆಗಿರೋದ್ರಿಂದ ನಿಮಗೆ. ನೆಕ್ಸ್ಟು ಇದು ಅಷ್ಟೇ ನಿಮಗೆ ಮಾಸ್ಟರ್ ಬೆಡ್ರೂಮ್ ಥರನೇ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಇದು ನೋಡ್ಬೋದು, ಸೇಮು ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ಏನಿದೆ ಸ್ವಲ್ಪ ಅದೇ ಥೀಮಲ್ಲಿ ಮಾಡಿದ್ದಾರೆ. ಅದೇ ಥರ ವಾರ್ಡ್ರೋಬು, ಇಲ್ಲಿ ವಿಂಡೋಸು, ಏನಂದರೆ ಲ್ಯಾಮಿನೇಟ್ ಶೀಟ್ ಒಂದು ಚೇಂಜ್ ಮಾಡಿದರೆ ಮಿಕ್ಕಿದೆಲ್ಲ ಸೇಮ್ ಟು ಸೇಮ್ ಬಂದುಬಿಡುತ್ತೆ. ಸ್ವಲ್ಪ ಇದೊಂದು ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. TV ಕ್ಯಾಬಿನೆಟ್ಟು ಕೆಳಗಡೆ ಒಂದು ಸ್ವಲ್ಪ ಬೇರೆ ಥರ ಇತ್ತು, ಅದು ಬೇರೆ ಥರ. ಸೇಮು ಹಿಂದ್ಗಡೆ ನೀವು ಅಟ್ಯಾಚ್ ಟಾಯ್ಲೆಟ್ ಸೇಮ್ ಇದೆ. ಸೊ ತೋರಿಸೋ ಅವಶ್ಯಕತೆ ಇಲ್ಲ, ಸೇಮ್ ಬರುತ್ತೆ. ಇಲ್ಲೊಂದು ಸ್ಟಡಿ ಟೇಬಲ್ ಥರ ಕೊಟ್ಟಿದ್ದಾರೆ. ಪ್ಲಸ್ಸು ಇನ್ನೊಂದು ಇದು 4ನೇ ಬೆಡ್ರೂಮ್ ಆಗಿರೋದ್ರಿಂದ ಇದಕ್ಕೂ ಅಷ್ಟೇ ನಿಮಗೆ ಅಟ್ಯಾಚ್ ಕಾಟ್ನ ಕೊಟ್ಟಿದ್ದಾರೆ, ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ, ಮೇಲ್ಗಡೆ ವಾರ್ಡ್ರೋಬ್ ಮಾಡಿದ್ದಾರೆ, ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ, ಕೆಳಗಡೆ ಡ್ರೈಯರ್ಗಳು ಆಪ್ಷನ್ ಕೊಟ್ಟಿದ್ದಾರೆ. ವಿಡಿಯೋದಲ್ಲಿ ನೀವೇ ಹೇಳಿ, ಕಮೆಂಟ್ ಮಾಡಿ ಮನೆ ಯಾವ ಥರ ಇದೆ. ಯಾರಿಗಾರ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ ಅಂತ ಹೇಳ್ತೀನಿ. ಸ್ಕ್ರೀನಲ್ಲಿ ನಂಬರ್ ಬರ್ತದೆ, ಕಾಲ್ ಮಾಡಿ, ವಿಸಿಟ್ ಮಾಡಿ, ನೋಡಿ. ವಿಡಿಯೋಲ್ಲಿ ನೋಡೋಕ್ಕಿಂತ ಒಂದ್ಸರಿ ಖುದ್ದಾಗಿ ಬಂದು ನೋಡಿ. ಇದಕ್ಕೂ ಅಷ್ಟೇ ನಿಮಗೆ TV ಕ್ಯಾಬಿನೆಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ರೂಮ್ಗೂ ನಿಮಗೆ TV ಕ್ಯಾಬಿನೆಟ್ನ ಕೊಟ್ಟಿದ್ದಾರೆ. ಓಕೆ, ಇದು ಥರ್ಡ್ ಫ್ಲೋರ್ ಆಯಿತು. 4th ಫ್ಲೋರ್ ಹೋಗ್ಬಿಡೋಣ. ಮತ್ತು ಇನ್ನೊಂದು ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಾರೆ, 2030ಯಲ್ಲಿ ಲಿಫ್ಟ್ ಇದೆಯಾ ಸರ್ ಅಂತ ಕೇಳ್ತಾರೆ. ಖಂಡಿತ 2030 ಮನೆಯಲ್ಲಿ ಯಾರು ಲಿಫ್ಟ್ ಪ್ರೊವೈಡ್ ಮಾಡೋಕ್ಕಲ್ಲ, ಯಾಕಂದರೆ ತುಂಬ ಚಿಕ್ಕದಾಗಿ ಬಂದ್ಬಿಡುತ್ತೆ. 2030 ಅಂತ ಬಂದಾಗ ನಿಮಗೆ ಆಲ್ಮೋಸ್ಟು ಇದೇ ಥರನೇ ಬರುತ್ತೆ. ಓಕೆ, ಮೇಲ್ಗಡೆ ಇದು ನಾವು ಟೆರೆಸ್ ಮೇಲೆ ಬಂದಿದ್ದೀವಿ. ಬನ್ನಿ ಈ ಕಡೆ ನೋಡಿ, ಇದು ಟೆರೆಸು ಏರಿಯಾ. ಮೇಲ್ಗಡೆ 1,500 ಕೆಪಾಸಿಟಿ ಟ್ಯಾಂಕ್ ಕೊಟ್ಟಿದ್ದಾರೆ. ಅದೊಂದು 1000 ಲೀಟರ್, ಮೇಲ್ಗಡೆ 500 ಲೀಟರ್. ಪ್ಲಸ್ಸು ನೀವೇನಾದರೂ ವಾಷಿಂಗ್ ಮಿಷಿನ್ ನಾವು ಹಾಕಲ್ಲ ಅಂತ ಬಂದಾಗ ಬಟ್ಟೆ ತೊಳೆಯೋದಕ್ಕೆ ಇದೊಂದು ಆಪ್ಷನ್ ಕೊಟ್ಟಿದ್ದಾರೆ. ಬೆಡ್ಶೀಟ್ಗಳಿರುತ್ತೆ ಮನೆಯಲ್ಲಿ, ತೊಳಿಬೇಕು ಅಂದರೆ ಅದು ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ನಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಪ್ಲಸ್ಸು ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಕೂಡ ಇಡ್ಬೋದು, ಯಾಕಂದರೆ ಮಳೆ ಬಂದರೂ ನೆನೆಯೆಲ್ಲ ಮೇಲ್ಗಡೆ ಕವರ್ ಮಾಡಿರೋದ್ರಿಂದ ಇದ್ರ ಮೇಲ್ಗಡೆನೂ ಹೋಗ್ಬೋದು. ಸೋಲಾರು ನೀವೇನಾದರೂ ಯೂಸ್ ಮಾಡ್ತೀರ ಸೋಲಾರ್ ಯೂಸ್ ಮಾಡ್ಬೋದು. ಸೇಫ್ಟಿ ಗೇಟ್ನ ಪ್ರೊವೈಡ್ ಮಾಡಿದ್ದಾರೆ. ನಾನು ಆಗಲೇ ಹೇಳಿದೆ ನಿಮಗೆ, ಬನಶಂಕರಿ 6 ಸ್ಟೇಜು 4th ಬ್ಲಾಕ್ನಲ್ಲಿ ಲೊಕೇಟ್ ಆಗಿದೆ. ಸೊ ಮನೆ ಏನಾದರೂ ನೋಡಬೇಕು ಅಂತ ಬಂದಾಗ ಖಂಡಿತ ಕಾಲ್ ಮಾಡಿ. ಈಸ್ಟ್ ಫೇಸಿಂಗ್ ಸೈಟ್ ಆಗಿರುತ್ತೆ, ಈಸ್ಟು ಮೇನ್ ಡೋರ್ ಆಗಿರುತ್ತೆ. ಕಂಪ್ಲೀಟು ಟೀ ಕುಡ್ ಯೂಸ್ ಮಾಡಿದ್ದಾರೆ. ಡೋರ್ ಆಗಿರಲಿ, ವಿಂಡೋ ಆಗಿರಲಿ, ಪೂಜಾ ಡೋರ್ ಆಗಲಿ, ಕಂಪ್ಲೀಟ್ ಟೀ ಕುಡ್ ಯೂಸ್ ಮಾಡಿದ್ದಾರೆ. ಪ್ಲಸ್ಸು ನಿಮಗೆ ಫ್ಲೋರ್ ಪ್ಲ್ಯಾನ್ ತುಂಬಾ ಚೆನ್ನಾಗಿದೆ. ಜಾಸ್ತಿ ಏನಾದ್ರು ಡೀಟೇಲ್ ಬೇಕಂದ್ರೆ ಕಾಲ್ ಮಾಡ್ಬೋದು, ಎಂಕ್ವೈರಿ ಮಾಡ್ಬೋದು. ಎಂಕ್ವೈರಿ ಮಾಡೋಕ್ಕಿಂತ ಒಂದ್ಸಲಿ ಬರುವಾಗ ಕಾಲ್ ಮಾಡಿ ಸೈಟ್ನ ನೋಡಿ ಕೂತ್ಕೊಂಡು ಡಿಸ್ಕಷನ್ ಮಾಡಿ. ಪ್ರೈಸ್ ಕೋಟ್ ಮಾಡ್ತಿರೋ ಅಂಥದ್ದು 1,65,00,000, 1,65 lakhಲ್ಲಿ ಈ ಮನೆ ಮಾಡಿಕೊಡ್ತಾರೆ. ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿಕೊಡ್ತಾರೆ. ಈ ಕಥಾ ಕೂಡ ಆಗಿದೆ. ರಿಜಿಸ್ಟ್ರೇಷನ್ಗೆ ರೆಡಿ ಇರೋವಂಥ ಪ್ರಾಪರ್ಟಿ ಇದು. ಇವತ್ತು ನೋಡಿ ನಾಳೆ ರಿಜಿಸ್ಟ್ರೇಷನ್ ತೊಗೊಬೋದು. ಒಂದು ವಾರ 10 days ನಿಮಗೆ ಲೀಗಲ್ ಚೆಕ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಸಿಗುತ್ತೆ. ಸೊ ಪ್ರೈಸ್ ಆಗಲೇ ಹೇಳಿದೆ ನಿಮಗೆ 1,65,00,000, ಸ್ಲೈಟ್ಲಿ ನೆಗೋಷಿಯೇಟ್ ಇದೆ. ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ, ಎಂಕ್ವೈರಿ ಮಾಡಿ. ಮತ್ತು ಇದೇ ಥರ ವೀಡಿಯೋಸ್ಗಳು ಬರ್ತಾ ಇರುತ್ತೆ ನಮ್ಮ ಚಾನಲಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಸರ್ಕಲ್ಗೆಲ್ಲ. ಯಾರಿಗಾರು 2030ಯಲ್ಲಿ ಮನೆ ನೋಡ್ತಾ ಇದ್ದಾರೆ, ಈಸ್ಟ್ ಫೇಸಿಂಗು, ಈಸ್ಟ್ ಮೇನ್ ಡೋರ್ ಇರೋದು
ತುಂಬ ಕಡಿಮೆ ಮನೆಗಳು ಸಿಗೋದು ಈ ಥರ ಇದ್ದಾಗ ತೊಗೊಂಬಿಡಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ವೀಡಿಯೋಸ್ ಸಿಗೋಣ, ಅಲ್ಲಿವರೆಗೂ ನಮಸ್ಕಾರ.